ಮಂಡಲದ ಅಧ್ಯಕ್ಷರು ಶಶಿಧರ್ ಅವರೇ, ಗ್ರಾಮೀಣದ ಅಧ್ಯಕ್ಷರಾದಂಥ ದೀಪಕ್ ಗಾತ್ಕಿ ಅವರೇ, ತುರ್ತಾಗಿ ಕರೆದಂಥ ಹೋರಾಟ, ಅದಕ್ಕಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಘಟಕ ಪಾಕಿಸ್ತಾನದಿಂದ ವೀಸಾ ತಗೊಂಡು ಭಾರತದಲ್ಲಿದ್ದಂತಹ ಪಾಕಿಸ್ತಾನಿ ಪ್ರಜೆಗಳನ್ನು 48 ಗಂಟೆಗಳಲ್ಲಿ ಭಾರತದಿಂದ ಕಳಿಸಬೇಕನ್ನುವಂಥ ಆದೇಶವನ್ನು ಕೇಂದ್ರದ ಸರ್ಕಾರ, ಕೇಂದ್ರದ ಗೃಹ ಮಂತ್ರಿಗಳು, ಕೇಂದ್ರದ ಪ್ರಧಾನಮಂತ್ರಿಗಳು ತಗೊಂಡಿದ್ದರು. ಈ ಸಂದರ್ಭದಲ್ಲಿ ದೇಶದ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಪಹಲ್ಗಾಮ್ನಲ್ಲಿ ಧರ್ಮವನ್ನು ಕೇಳಿ ಧರ್ಮದ ಪರೀಕ್ಷೆಯನ್ನು ಮಾಡಿ ಯಾರಿಗೆ ಕಲ್ಮಾ ಬರ್ತದೆ ಅವರನ್ನು ಬಿಟ್ಟು ವಿಶೇಷವಾಗಿ ಹಿಂದೂಗಳಿಗೆ ಗುಂಡಿಟ್ಟು ಕೊಂದಿದ್ದು ಇವತ್ತು ಕೇವಲ ಭಾರತ ಮಾತ್ರ ಅಲ್ಲ, ಜಗತ್ತು ಕೂಡ ಇದನ್ನು ಖಂಡನೆ ಮಾಡ್ತಾ ಇದೆ. ಘಟನೆಯಾದಂಥ ಸಂದರ್ಭದಲ್ಲಿ ದೇಶದ ಪ್ರಧಾನಮಂತ್ರಿಗಳು ದೇಶದ ಜನರಿಗೆ ವಿಶ್ವಾಸವನ್ನು ಕೊಟ್ಟಿದ್ರು. ಯಾವ ಹತ್ಯಾಕಾಂಡ ಭಯೋತ್ಪಾದಕರು ನಡೆಸಿದ್ದಾರೆ ಅದಕ್ಕೆ ಪ್ರತೀಕಾರ ನಾವು ತೀರಿಸ್ತೀವಿ ಅನ್ನೋಂಥ ಮಾತನ್ನು ಹೇಳಿದರು. ಯಾವ ಪಾಕಿಸ್ತಾನ ಅನ್ನ ಇಲ್ದೇ ಇವತ್ತು ಪರದಾಡ್ತಾ ಇದೆ, ಭಯೋತ್ಪಾದಕರ ಫ್ಯಾಕ್ಟರಿಯನ್ನು ಹಾಕ್ಕೊಂಡಂಥ ಪಾಕಿಸ್ತಾನ್, ಅದಕ್ಕೆ ಹೋಗುವಂಥ ಸಿಂಧು ಒಪ್ಪಂದವನ್ನು ಈ ದೇಶದ ಪ್ರಧಾನಮಂತ್ರಿಗಳು ಆ ಒಪ್ಪಂದವನ್ನು ತೆಗೆದುಹಾಕಿ ಯಾವುದೇ ಕಾರಣಕ್ಕೆ ಒಂದು ಹನಿ ನೀರು ಕೂಡ ಪಾಕಿಸ್ತಾನಕ್ಕೆ ಬಿಡಲ್ಲ ಅನ್ನುವಂಥ ಏನು ಆದೇಶ ಮಾಡಿದ್ರಲ್ಲ, ಇವತ್ತು ಅನ್ನಿಸ್ತಾ ಇದೆ ಪಾಕಿಸ್ತಾನಕ್ಕೆ ಉಪವಾಸಿ ಸಾಯ್ತಾ ಇದ್ದೀವಿ, ಇವತ್ತು ನೀರಿಲ್ದೇನೆ ಸಾಯುವಂಥ ಸನ್ನಿವೇಶವನ್ನು ಇವತ್ತು ನಮ್ಮ ಸರ್ಕಾರ ಮಾಡಿದೆ. ಅದಕ್ಕೆ ದೇಶದ ಪ್ರಧಾನಮಂತ್ರಿಗಳಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಆರ್ಮ್ಸ್ ಅಂಡ್ ಅಮ್ಯುನಿಷನ್ಗಳನ್ನು ಸಪ್ಲೈ ಮಾಡ್ತಾ ಇದ್ದಾರೆ. ಇವತ್ತು ಯುದ್ಧ ಮಾಡಬೇಕಾದ್ರೆ ಪಾಕಿಸ್ತಾನಕ್ಕೆ ಈಗೇನು ಭಿಕಾರಿ ಸ್ಥಾನ ಇದೆ, ಅವರ ಆಂತರಿಕ ದಂಗೆ ಹೇಳಬೇಕು ಅನ್ನುವಂಥ ಒಂದು ಮನಸ್ಥಿತಿ ಆ ಜನರಲ್ಲಿ ಮೂಡಿದೆ. ಇವತ್ತು ಅವ್ರಿಗೆ ನೀರು ಸಿಗ್ತಾ ಇಲ್ಲ. ಅನೇಕ ಜನ ಪಾಕಿಸ್ತಾನಿಯರು ಮೀಡಿಯಾದಲ್ಲಿ ಹೇಳ್ತಾ ಇದ್ದಾರೆ, ನಮಗೆ ಭಾರತದಂಥ ಪ್ರಧಾನಮಂತ್ರಿ ಬೇಕು. POK ಅವ್ರು ಹೇಳ್ತಾ ಇದ್ದಾರೆ, ನಾವು ಭಾರತ ಜೊತೆ ಹೋಗಬೇಕು ಅಂತೇಳಿ. ಬಲೂಚಿಸ್ತಾನದವರು ನಮ್ಮನ್ನ ಸಪ್ರೇಟ್ ರಾಷ್ಟ್ರ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಇವತ್ತು ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿದರೆ ಒಂದಿನದಲ್ಲೇ ಸೋಲಿಸ್ಬೋದು, ಆದರೆ ಅದು ಭಾರತದ ಆರ್ಥಿಕತೆಗೆ ಕೂಡ ಧಕ್ಕೆ ಕೊಡ್ತದೆ. ಬೇರೆ ರಾಷ್ಟ್ರಗಳು ಅವ್ರಿಗೆ ಒಳಗಿಂದೊಳಗೆ ಸಪೋರ್ಟ್ ಮಾಡ್ಬೋದು ಚೀನಾದಿಂದ. ಈಗ ಅವರಿಗೆ ಹತಿಯಾರ್ ಕೊಟ್ಟರು ಕೂಡ ಪಾಕಿಸ್ತಾನ ಇವತ್ತೇನೋ ಅವ್ರು ಮಿಲಿಟರಿ ಮೂವ್ಮೆಂಟ್ ಮಾಡ್ತಾ ಇದೆ, ಅದಕ್ಕೆ ಪ್ರತಿ ದಿವಸ $3 ಮಿಲಿಯನ್ ವೆಚ್ಚ ಆಗ್ತಾ ಇದೆ. ಇನ್ನೂ ಒಂದು 15 ದಿವಸ ಹಿಂಗೆ ಹೋದ್ರೆ ಅವ್ರು ಮಿಲಿಟರಿಗಳನ್ನು ಕೂಡ ಅವ್ರು ಆ ಕಡೆ ಈ ಕಡೆ ಒಯ್ಯುವಂಥ ಪರಿಸ್ಥಿತಿಯಲ್ಲಿ ಇರೋದಿಲ್ಲ. ಅವ್ರಿಗೆ ಯುದ್ಧದಕ್ಕಿಂತ ಹೆಚ್ಚಿಗೆ ಪರಿಣಾಮ ಇವತ್ತು ಬೀಳ್ತಾ ಇದೆ. ಅದು ಎಲ್ಲ ಮುಗಿದ ನಂತರ ಅವ್ರ ಮೇಲೆ ಯುದ್ಧ ಮಾಡೋದು ಖಚಿತ ಇದೆ. ಕೇವಲ ಪಾಕಿಸ್ತಾನ ಆಗಿರೋದಿಲ್ಲ, ಅದು ಖಂಡ ತುಂಡವಾಗಿ ಯಾವ ರೀತಿ ಬಾಂಗ್ಲಾದೇಶವನ್ನು ನಾವು 71ರಲ್ಲಿ ಬೇರ್ಪಡಿಸಿದೆವೋ ಆ ರೀತಿ ಮುಂದಿನ ದಿನದಲ್ಲಿ ಆ ಪಾಕಿಸ್ತಾನದ POK ನಾವು ತೊಗೊಳ್ತೀವಿ. ಬಲೂಚಿಸ್ತಾನ ಸಪ್ರೇಟ್ ರಾಷ್ಟ್ರ ಆಗ್ತದೆ. ಆ ಕಡೆ ಖೈಬರ್ ಪಖ್ತೂನ್ ಅದು ಅಫ್ಘಾನಿಸ್ತಾನದ ಭಾಗ ಅಂತ ಅವರು ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಅಫ್ಘಾನಿಸ್ತಾನದವ್ರ ಜೊತೆ ಭಾರತ ಜೊತೆ ನಿಂತಿದ್ದಾರೆ. ಅದಕ್ಕಾಗಿ ಇವತ್ತೇನು ಪಾಕಿಸ್ತಾನದ ಪರವಾಗಿ ಇವತ್ತು ಪಾಕಿಸ್ತಾನದ ಮೀಡಿಯಾ ಹೈಲೈಟ್ಸ್ನಲ್ಲಿ ನಂಬರ್ 1 ಇರೋದು ಯಾರು ಅಂದರೆ ಕರ್ನಾಟಕದ ಮುಖ್ಯಮಂತ್ರಿ, ಅಲ್ಲಿ ಹೀರೋ. 2ನೇದು ಮಹಾರಾಷ್ಟ್ರ ಕಾಂಗ್ರೆಸ್ನ ಅಧ್ಯಕ್ಷ, 3ನೇದು ಅವ್ರ ಕೇಂದ್ರ ಸಚಿವ. उधर जाएंगे, चलो धूप है उधर धूप आ रहा है बराबर. ಪಾಕಿಸ್ತಾನ ಪ್ರೇರಿತ ಉಗ್ರರನ್ನು ಸೆಲ್ಯೂರಿ ಕಟ್ಟಲು ಸಾಕಷ್ಟು ಕಠಿಣ ನಿರ್ಣಯಗಳನ್ನು ತೆಗೆದುಕೊಂಡಿರುವುದು ನಾವು ಸ್ವಾಗತಿಸುತ್ತೇವೆ. ಈ ನಿರ್ಧಾರಗಳಲ್ಲಿ ಒಂದಾದ ಭಾರತ ದೇಶದಲ್ಲಿ ಇರತಕ್ಕಂಥ ಪಾಕಿಸ್ತಾನ ಪ್ರಜೆಗಳು 48 ಗಂಟೆ ಒಳಗೆ ಹಿಂದಿರುಗಲು ಈಗಾಗಲೇ ಸೂಚನೆಯನ್ನು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳಿಗೆ ನೀಡಿತ್ತು. ಆದರೆ ಕರ್ನಾಟಕ ರಾಜ್ಯ ಸರ್ಕಾರ ಈ ಪ್ರಕ್ರಿಯೆಯನ್ನು ಕಠಿಣವಾಗಿ ತೆಗೆದುಕೊಳ್ಳದೆ ಇನ್ನೂ ಕೂಡ ಪಾಕಿಸ್ತಾನಿ ಪ್ರಜೆಗಳು ನಮ್ಮ ಕರ್ನಾಟಕದಲ್ಲಿ ವಾಸವಿರುವ ಮಾಹಿತಿಗಳು ಲಭ್ಯವಾಗಿವೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ತಕ್ಷಣ